ಈಗಳಮ್ಮ ತಗೋ ದುಡ್ಡು ನನ್ನ ಹತ್ರ ಇದ್ರೆ ಖರ್ಚಾಗೋಗುತ್ತೆ ಅದು ಇದು ಅಂತೇಳಿ ಖರ್ಚು ಮಾಡಿಬಿಡ್ತೀನಿ. ತಿಂಗಳ ನಿನಗೆ ಕಳಿಸ್ತೀನಿ ದುಡ್ಡೆಲ್ಲನ. ಇವಾಗ ಫೋನಲ್ಲೆಲ್ಲ ಕಳಿಸ್ಬಿಟ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕ್ಯಾಶ್ ಬಿಡಿಸಿ ಹಿಂಗೆ ನೀನೇನಾದರೂ ಊರ ಕಡೆ ಬಂದಾಗ ಕೊಡ್ತೀನಿ. ಈಗ ಇದು 50,000 1,00,000 ಐತೆ. ತಗೋ 2 ತಿಂಗಳು ಸಂಬಳ ಕೊಟ್ಟಿರಲಿಲ್ವಲ್ಲ, ತಗೋ ಇಟ್ಕೊ ಇವಾಗ. ಯಾಕಂದರೆ ನಾನು ಅವಳಿಗೆ ಏನೋ ನನ್ನ ಹತ್ರ ದುಡ್ಡೇ ಇಲ್ಲ, ನಾನೆಲ್ಲ ಕಳೆದಿದ್ದೀನಿ ಎಂಬ ಥರ ತೋರಿಸ್ಕೊಂತೀನಿ, ನಾಟಕ ಮಾಡ್ತೀನಮ್ಮ. ಅವಳ ಹತ್ರ ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಮಾತಾಡಿಸ್ಲಿಲ್ಲ ಅಂದರೆ ಯಾರ್ದು ನಯ ಭಯ ಇಲ್ಲ ಇವನಿಗೆ. ಯಾರೋ ಮಾತಾಡಿಸ್ತಿಲ್ಲದಕ್ಕೆ ಹಿಂಗೆ ನಯ ಭಯ ಇಲ್ದಂಗೆ ನನಗೆ ಇನ್ಯಾರು ಇದ್ದಾರೆ ಬಿಡು ಹೇಳೋರು ಕೇಳೋರು ಅಂತ ಹೇಳಿ ನಾನೊಂದು ಸ್ವಲ್ಪ ನಾಟಕ ಮಾಡ್ತೀನಿ. ಅವಳ ಹತ್ರ ನೋಡು, ಯಾರು ಹೇಳೋರು ಕೇಳೋರು ಇಲ್ಲದಕ್ಕೆ ಯಾವ ರೀತಿ ಕೆಟ್ಟ ಮೆಟ್ಟಿಡ್ದ ಸಮರ್ಥ ಅಂತ ಅವಳಿಗೂ ಗೊತ್ತಾಗಲಿ. ಅದಕ್ಕೇ ನಾನು ಹಂಗೆ ನಾಟಕ ಮಾಡೋಣ ಅಂತ ಇದ್ದೀನಮ್ಮ. ನಾನೇ ಹೇಳೋಣ ಅಂತಿದ್ದೆ, ನೀನೇ ಅರ್ಥ ಮಾಡ್ಕೊಂಡಿದ್ಯಾ. ಸರಿ ಆಯಿತು, ಹಂಗೆ ನಾಟಕ ಮಾಡೋ ನೀನೇನು ತಲೆ ಕೆಡಿಸ್ಕೊಬೇಡ, ಹಂಗೆ ನಾಟಕ ಮಾಡಿಬಿಡು. ನೀನೇನಿದ್ರು ನೀನು ಕರೆಕ್ಟಾಗಿ ಸರಿಯಾಗಿ ಹೇಳ್ಬಿಡು ಮಕ್ಕಳ್ದಂಗೆ ಅಷ್ಟೇ. ನಮ್ಮಪ್ಪ ನಮ್ಮಮ್ಮ ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ನನಗೆ ಬಿಡು. ಯಾರ್ದೇನು ನಾವು ಯಾರು ಇಲ್ಲ ನನಗೆ ಹೇಳೋರು ಕೇಳೋರು ಅಂದಮೇಲೆ ನೀನು ಏನು ಹೇಳ್ಬೇಕು ನನಗೆ ಅಂತ ಅಂದರೆ ನೀನು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಬುದ್ಧಿವಂತನಾಗಿರು. ಆದರೆ ಅವಳ ಹತ್ರ ಹಂಗೆ ತೋರಿಸ್ಕೊ, ನಾಟಕ ಮಾಡು ಅಂತ ಹೇಳ್ತಾ ಇರೋದು. ಸರಿ ಆಯ್ತಮ್ಮ, ನಾನೇನು ಹಂಗೇನು ಮಾಡಲ್ಲ. ಅವಳ ಹತ್ರ ಹಂಗೆ ತೋರಿಸ್ಕೊಳಕ್ಕೆ ಅವಳಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಹಂಗೆ ಮಾಡ್ತೀನಿ. ಬೇರೆ ಇದ್ದರೆ ಏನೇನು ಅನುಭವ ಆಗುತ್ತೆ ಅಂತೇಳಿ ಅವಳಿಗೆ ಅನುಭವ ಆಗಲಿ. ಎಲ್ಲರ ಜೊತೆ ಇದ್ದರೆ ಯಾವ ರೀತಿ ಅಂತೇಳಿ. ಈಗ ಹೇಳೋರು ಕೇಳೋರು ಯಾರೂ ಇಲ್ಲ ಅಂದರೆ, ಮನೆಯಾಗೆ ಹಿರಿಯರು ದೊಡ್ಡವರು ಅನ್ನೋರು ಯಾರೂ ಇಲ್ಲ ಅಂದರೆ ಯಾವ ರೀತಿ ಕೆಟ್ಟು ಹೋಗ್ತಾರೆ ಅನ್ನೋದು ಅವಳಿಗೆ ಗೊತ್ತಾಗಲಿ ಅನ್ನೋ ಥರ ನಾನು ಏನು ರೀತಿ ನಾಟಕ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಫೋನಾಗೆಲ್ಲ ಕಳಿಸ್ಬಿಟ್ರೆ ನಿನಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮಗೆ ಯಾಕೆ ದುಡ್ಡು ಕಳಿಸಿದ್ಯಾ ಹಂಗೆ ಹಿಂಗೆ ಅಂತ ಹೇಳಿ ಕೇಳ್ತಾಳೆ. ಅದನ್ನೆಲ್ಲ ಚೆಕ್ ಮಾಡ್ತಾಳೆ. ನಾನು ಅದಕ್ಕೆ ದುಡ್ದಿರೋ ದುಡ್ಡು ₹1 ಉಳಿತಾ ಇಲ್ಲ. ಎಲ್ಲ ತಿಂತೀನಿ, ಮಜಾ ಮಾಡ್ತೀನಿ, ಇಸ್ಪೆಟ್ ಆಡ್ತೀನಿ, ಅಲ್ಲೂ ಇಲ್ಲೂ ಕ್ಲಬ್ಬಲ್ಲಿ ನಾನು ಎಲ್ಲನ ಈ ಥರ ಎಲ್ಲ ಆಡ್ಕೊಂಡಿರ್ತೀನಿ ಅಂತ ಹೇಳಿ ಈಗ ನಾನು ಮತ್ತೆ ರಮ್ಮಿ ಆಡೋದಕ್ಕೆ ಶುರು ಮಾಡಿದ್ದೀನಿ. ₹1 ದುಡ್ಡು ಉಳಿತಾ ಇಲ್ಲ. ನಾನು ಇಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದೀನಿ. ಹಿಂಗೆಲ್ಲನ ಹೇಳ್ತೀನಿ. ಅವಳಿಗೆ ನೋಡಪ್ಪ, ನಯ ಭಯ ಇಲ್ದಂಗೆ ಆಗ್ಬಿಟ್ಟು ಸಮಾಜತೆಗೆ ಅಂತ ಮನಸ್ಸಲ್ಲಿ ಬರಬೇಕು. ಯಾರು ಇಲ್ಲೋದಕ್ಕೆ ಇವ್ನು ಕೆಟ್ಟ ಮೆಟ್ಟಿಡ್ದ ಅನ್ನೋದು ಬರಬೇಕು. ಹಂಗೆ ಮನಸ್ಸಲ್ಲಿ ಬಂದುಬಿಟ್ರೆ ಆಮೇಲೆ ನಾನು ಹೆಂಗೋ ಅತ್ಲಾಗೆ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಚೆನ್ನಾಗಿ ಬಿಟ್ಟೆ ಕಣಮ್ಮ ಬೆಳಗ್ಗೆ ಬಿಡ್ಬೇಕು. ಮತ್ತೆ ಬಿಡಲಿಲ್ಲ ಅಂದರೆ ಹೇಳ್ದಂಗೆ ಕೇಳಲ್ಲ ಅವಳು. ಸುಮ್ಕಿರು. ಇವಾಗ ಹೆಂಗಾನ ದುಡ್ಡು ಕೊಟ್ಟಿರೋ ವಿಷಯ ಯಾರಿಗೂ ಅವಳಿಗೆ ಹೇಳಬೇಡ್ದು. ಇಲ್ಲ ನಾನು ₹1 ದುಡ್ಡು ಉಳಿಸಿಲ್ಲ, ದುಡ್ದಿರೋದು ಎಲ್ಲ ಬರೀ ಹಿಂಗೆ ಕಳೀತಾ ಇದ್ದೀನಿ ಅಂತ ಹೇಳ್ಬೇಕು. ಅಂದರೆ ನಿಜವಾಗ್ಲೂ ಹಿಂಗೆ ಮಾಡಬೇಡ ಪಾಪ. ನೀನು ಏನೋ ಸುಮ್ಮನೆ ಅವಳ ಹತ್ರ ನಾಟಕ ಮಾಡೋ ಅಂತ ಹೇಳ್ತಾ ಇರೋದು ಅಷ್ಟೇ. ಆಮೇಲೆ ನಾಟಕ ಹೋಗಿ ನಿಜ ಮಾಡಿಯೇ. ಇಲ್ಲ ಕಣಮ್ಮ, ನಾನು ಆ ರೀತಿ ಮಾಡಲ್ಲಮ್ಮ. ನೀನು ಪ್ರಾಮಿಸ್ ಮಾಡ್ತೀನಮ್ಮ, ನಾನು ಆ ರೀತಿ ಮಾಡಲ್ಲ. ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಯಾಕಮ್ಮ ಅಂಥದ್ದು ಮಾಡೋಣ? ನಾನು ಮಾಡಲ್ಲಮ್ಮ. ಪ್ರಾಮಿಸ್ ಅಂಥದ್ದು ಮಾಡಲ್ಲಮ್ಮ ನಾನು. ಮಾಡಲ್ಲ ನಾನು. ನಮ್ಮ ಅಕ್ಕ ಯಾಕೆ ಸಮರ್ಥನ ಇಲ್ಲಿ ಕರ್ಕೊಂಬಂದವಳೆ? ನಾನು ನಿನಗೆ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗೊತ್ತಾದರೆ ಅವಳು ಬಿಡು ಎಲ್ಲನ ತೊಗೊಂಡೋಗಿ ಕೊಡ್ತಾನೆ ಅವ್ರ ಅಮ್ಮಗೆ ಅಂತ ತಿಳ್ಕೊಂಬ್ತಾಳೆ. ನಾನು ನಮ್ಮ ಅಮ್ಮಾಯಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಬಂದಿರೋ ದುಡ್ಡಲ್ಲಿ ₹1 ದುಡ್ಡಿಲ್ಲ. ಗ್ಯಾಸ್ ತರಕ್ಕೆ ದುಡ್ಡಿಲ್ಲ, ಮನೆಗೆ ತರಕಾರಿ ತರಕ್ಕೆ ದುಡ್ಡಿಲ್ಲ. ಎಲ್ಲ ಚೆನ್ನಾಗಿ ನಳ್ಳಬೇಕು. ಯಾಕಾದರೂ ಬಂದು ಬೇರೆ ಇದೀನೋ ನನ್ನ ಗಂಡ ತಂದಾಗ್ತಾ ಇಲ್ಲ, ಕೆಲಸ ಮಾಡಬೇಕು, ದುಡಿಬೇಕು, ಹಂಗೆ ಮಾಡ್ತೀನಿ. ಅಷ್ಟು ಬುದ್ಧಿ ಬರಬೇಕು. ಬೇರೆ ಬಂದಿರೋದಕ್ಕೆ ಚೆನ್ನಾಗಿ ಅಯ್ಯನ್ಬೇಕು, ಅವಳು ನರಳಬೇಕು. ಯಾಕಾದರೂ ಬಂದು ನಮ್ಮ ಅತ್ತೆ ನಮ್ಮ ಮಾವನೆಲ್ಲರನ್ನೂ ಬಿಟ್ಟು ಯಾಕಾದರೂ ಬಂದು ಅನ್ಕೋಬೇಕು ಅವಳು. ಅವಾಗ ಗೊತ್ತಾಗುತ್ತೆ ಅವಳಿಗೆ. ಯಾಕೆ ಸಮರ್ಥನ ಇಲ್ಲಿ ಕರ್ಕೊಂಬಂದಿದ್ಯಾ? ಅಲ್ಲಿ ನಾವು ಮಾತಾಡ್ತಿದ್ರೆ ಅಮ್ಮ ಏನಂಗೆ ಕೇಳಿಸ್ಕೊಂಡ್ರೆ ಇಂಥವು ಹೇಳ್ಕೊಡೋದ ಹುಡುಗರಿಗೆ ಅಂತ ಬೈತೈತಿ. ಅಮ್ಮಗೆ ಅಂಥವೆಲ್ಲ ಇಲ್ದವೆಲ್ಲನ ಸುಮ್ಮನೆ ಅಂಥವೆಲ್ಲ ಮಾತಾಡಿದ್ರೆ ನಾವು ಅಮ್ಮಗೆ ಸರ್ ಬರೋಲ್ಲ, ಅದಕ್ಕೆ ಬೈತೈತಿ. ನಾನು ಇವನು ಯಾಕೆ ಫೋನ್ ಮಾಡಿದ್ದೆ, ಅದಕ್ಕೆ ಯಾಕಪ್ಪ ಅಂದೆ, 1,00,000 ದುಡ್ಡು ಇಟ್ಕೊಂಡಾಮೆಲ್ಲ ಬಿಡಿಸ್ಕೊಂಬಂದು ಕೊಡ್ತೀನಿ ಕ್ವಾಯಿಕ್ಕೆ ಅಂತ ದುಡ್ಡಿದ್ರೆ ಖರ್ಚಾಗುತ್ತೆ ಅಂತ ತತ್ತಾರಪ್ಪ ಅಂತ ಇಸ್ಕೊತಾ ಇದ್ದೀನಿ. ಅದಕ್ಕೆ ತಿಂಗಳನ ಕಳ್ಸಪ್ಪ ಸಂಬಳದ ಅಂದೆ. ಫೋನ್ನ ಕಳಿಸಿರೋ ಅವಳಿಗೆ ಗೊತ್ತಾಗುತ್ತೆ. ನಾನೇನು ಉಳಿಸಿಲ್ಲ ನೋಡಿ, ಈಗ ನಮ್ಮ ಅಮ್ಮಾಯಿಗೂ ಕೊಟ್ಟಿಲ್ಲ, ನಾನೇನು ಉಳಿಸಿಲ್ಲ ಅಂತೇಳಿ ಎಲ್ಲ ಕಳೆದಾಗ್ತಾ ಇದ್ದಾನೆ ಎಂಬ ಥರ ನಾನು ನಾಟಕ ಮಾಡ್ತೀನಿ ಕಣಮ್ಮ ಅಂತ ಅಂತಿದ್ದ. ಅದಕ್ಕೆ ಸರಿಯಪ್ಪ ಹಂಗೆ ನಾಟಕ ಮಾಡು ಅಂತೇಳಿ ಹೇಳ್ತಿದ್ದೆ ಸಂಗೀತ. ಬೇರೆ ಬಂದಿರೋದಕ್ಕೆ ನಯ ಭಯ ಇಲ್ದಂಗೆ ಆಗೈತೆ. ಮನೆಯಾಗ ಕೇಳೋರು ಯಾರು ಇಲ್ಲದಕ್ಕೆ ನಯ ಭಯ ಇಲ್ಲ ಎಂಬ ಥರ ಆಡ್ತಾ ಇದ್ದಾನೆ ಅಂತೇಳಿ ಹಂಗೆ ನಾಟಕ ಮಾಡ್ತೀನಿ ಕಣಮ್ಮ ಅಂದ. ಸರಿಯಪ್ಪ ಆಯ್ತು, ಅವಳಿಗೆ ಹೆಂಗಾರು ಮಾಡಿ ಬುದ್ಧಿ ಕಲಿಸು, ಏನಾದರೂ ನಾಟಕ ಆಡಿ ಅವಳಿಗೆ ಬುದ್ಧಿ ಕಲಿಸು ಅಂತ ಹೇಳ್ತಾ ಇದ್ದೀನಿ. ಮತ್ತು ದುಡ್ದಿರೋದು ₹1 ಉಳಿಲಿಲ್ಲ ಅಂದರೆ ನೋಡಪ್ಪ, ದುಡ್ದಿರೋ ದುಡ್ಡು ₹1 ಉಳಿದಿಲ್ಲ, ಏನಿಲ್ಲ, ಹೆಂಗಾಯಿತು ಏನು ಎತ್ತ ಅಂತೇಳಿ ಅವಳಿಗೂ ಯೋಚನೆ ಮಾಡ್ಬೇಕು. ಅವಳು ಇವಾಗ ಅವಳು ಸುಮ್ಮನೆ ದುಡ್ಡು ಇಕ್ಕೊಂಡು ಆ ರೀತಿ ಎಲ್ಲ ಮಾತಾಡ್ಕೊಂಡು ಸುಮ್ಮನೆ ಇಲ್ಲದೆಲ್ಲ ಜಗಳ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಳಲ್ಲ, ಅದಕ್ಕೆ ಅವಳಿಗೂ ಜವಾಬ್ದಾರಿ ಅನ್ನೋದು ಬರಬೇಕು. ನನಗೇನು ತಂದಾಕಲ್ಲ. ನಾನು ರಮ್ಮಿ ಆಡಿ ಸೋತಿದ್ದೀನಿ. ಇದು ನಾಡಿದ್ದೀನಿ ಅದನ್ನು ಆಡಿದ್ದೀನಿ ಅಂತ ಹೇಳಿ ಏನೋ ಒಂದು ಹೇಳ್ತೀನಿ. ಇಸ್ಪೆಟ್ಟಾಡಿದ್ದೀನಿ, ಜಾತಿ ಹಿಡಿದೀನಿ, ನಾನಿನ್ನೂ ಸಾಲ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನಗೆ ಇನ್ನೂ ಕೊಟ್ಟರೆ ಸಾಕಾಗೈತೆ. ₹1 ಇಲ್ಲ ನನ್ನ ಹತ್ರ, ಇಷ್ಟೇ. ನೀವು ಕೇಳೋರು ನಾನು ಮಾತಾಡ್ಸೋದೇ ಇಲ್ಲ ನಮ್ಮಮ್ಮ ಇರು ಅಂತ ಹೇಳ್ತೀನಿ. ನಮ್ಮಮ್ಮ ನಾನು ಮಾತಾಡ್ಸೋದೇ ಇಲ್ಲ, ನನಗೆ ನಾನು ನಮ್ಮಮ್ಮಗೆ ಯಾಕೆ ತಗೊಂಡೋಗಿ ಕೊಡಲಿ ಅಂತೇಳಿ ಹಿಂಗೆ ಹೇಳ್ತೀನಿ.
ಏನೋ ನಾನು ದುಡ್ದಿರೋದು 1 ರೂಪಾಯಿ ಉಳಿಸ್ತಾ ಇಲ್ಲ, ನಯ ಭಯ ಇಲ್ಲ ಅನ್ನೋ ಥರ ನಾಟಕ ಮಾಡ್ತೀನಿ. ನಾಟಕ ಮಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ಸರಿಗೆ ಬಿಟ್ಟಿದ್ದೀನಿ ಬೆಳಗ್ಗೆನೆ 7:30ವರೆಗೂ ಬಿತ್ಕೊಂಡಿದ್ಲು. ಬಿಡು ಹೋದ್ರು ಹೋಗ್ಲಿ ಅಂತ ಬಿಡ್ತೀವಲ್ಲ, ಅದಕ್ಕೆ 7 ಗಂಟೆ 7:30ವರೆಗೂ ಬಿತ್ಕೊಂಡಿದ್ಲು. ಎದ್ದಪ್ಪ ಅಷ್ಟು ಎಲ್ಲರ ಮನೆಯಾಗ ಹಿಂಗೆ ಬಿತ್ಕೊಂಡಿರ್ತಾರೆ ನೀನು ಅಂತೇಳಿ ಸರಿಗೆ ಕೆನ್ನಿಗಡು ಬಾರಿಸ್ಬಿಟ್ಟೆ ನೋಡು. ಮತ್ತು ಹಂಗೆ ಭಯ ಇದ್ದರೆ ಮತ್ತೆ ಮನೆಯಾಗೆ ಹಿರಿಯರು ಕಿರಿಯರು ಅಂಬೋದಿಲ್ಲ ಅಂದಮೇಲೆ ಎಷ್ಟು ಕೆಟ್ಟ ಮೇಟ್ ಹಿಡಿತಾರೆ ಅಂಬೋದು ಗೊತ್ತಾಗಲಿ. ಅಲ್ಲಾಗಿದ್ರೆ ನನಗೆ ಎಲ್ಲ ಇದ್ದರು, ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಇದ್ದರು. ಇಲ್ಲಿ ಯಾರು ಇದ್ದಾರೆ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ನಾನು ಆಡಿದ್ದೆ ಆಟ. ನನ್ನೇನು ಯಾರೇನು ಕೇಳೋರು ಅಂತಾರೆ, ಏನೂ ಇಲ್ಲ. ಯಾರು ಕೇಳ್ತಾರೆ ಇವಾಗ? ನಾವು ಬೇರೆ ಇದ್ದೀವಲ್ಲ, ನಮ್ಮನ್ನು ಯಾರು ಅಂತ ಕೇಳೋ ಅಂಥ ಅವಶ್ಯಕತೆನೇ ಇಲ್ಲ. ಬೇಕಾ ಮಾಡ್ಕೊಂಡು ತಿನ್ನು ಅಂತ ಹೇಳಷ್ಟೇ. ಅದು ಸರಿಯೇ, ಸರಿಯಾಗಿ ಬುದ್ಧಿ ಕಲ್ಸೋಕ್ಕೆ ಇದು ಒಂದು ನಾಟಕ ಸರಿಯಾಗಿ ಐತಿ. ಮತ್ತು ಅವಳಿಗೆ ಒಳ್ಳೆ ಮಾತಾಗಿ ಹೇಳಿದ್ರೆ ಕೇಳಲ್ಲ ಸಂಗೀತ. ಅದಕ್ಕೇ ನಾವು ಇಂಥ ನಾಟಕ ಮಾಡಬೇಕು. ಮಗನ್ನು ಮಾತಾಡ್ಸಲ್ಲ ಮಾತ್ರ ನಾವು ಇರಬೇಕು, ದುಡ್ಡು ಉಳಿಸಲ್ಲ ಅಂಬೋದು ಗೊತ್ತಾಗಬೇಕು ಅವಳಿಗೆ. ಬೇರೆ ಇದ್ದರೆ ಏನೇನು ಅನುಭವ ಎಲ್ಲ ಆಗ್ತವೆ, ಯಾವ್ಯಾವ ರೀತಿ ಆಗುತ್ತೆ ಅಂಬೋದೆಲ್ಲ ಗೊತ್ತಾಗಬೇಕು. ಹಂಗಾದ್ರೆ ಮತ್ತು ಬುದ್ಧಿ ಕಲ್ತ್ಕೊಂಬೋದು ಅವಳು. ಅಂದರೆ ನಿನ್ನಂತೂ ಬಿಡಲ್ಲ, ಆಲೆನೇ ಬಿಟ್ಟು ಅನುಭವಿಸ್ತವಳೆ, ನಿನ್ನಂತೂ ಬಿಟ್ಟು ಹೋಗಲ್ಲ ಏನೇ ಅಂದ್ರೂ ಅವಳು. ಕಲಕನೂ ಅಲ್ಲ, ಆಲೆನೇ ಬೇಜಾರಾಗಿ ಮಕ್ಕಳನ್ನು ಮಾತಾಡ್ಸೋಕೆ ಹೋಗಿಲ್ಲ ಏನಿಲ್ಲ. ಎಲ್ಲ ಅವಳಿಗೆ ಒಂಥರ ಇದಾದಂಗೆ ಆಗ್ಬಿಟ್ಟೈತಿ. ಹೇಳ್ದಂಗೆ ಕೇಳ್ತಾಳೆ, ಇನ್ನೇನು ಆಲೆನೇ ಅವಳಿಗೆ ಆಲೆ ಬೇಜಾರಾಗೈತಿ. ಸುಮ್ಕಿರು, ಹೇಳ್ದಂಗೆ ಕೇಳ್ತಾಳೆ. ಇನ್ನೊಂದು 2 ದಿನ ಬುದ್ಧಿ ಕಲ್ತ್ಕೊಂಬಿಲ್ಲ ಅಂದರೆ ಕೇಳ ಅವಳಿಗೆ. ಎಲ್ಲರೂ ಯಾರು ಮಾತಾಡಿಸ್ದಂಗಾಗಿ ಇವಾಗ ಬೇರೆ ಇದ್ದಾಳೆ ಒಂಟಿ ಪಿಸಸಿ ಆದಂಗೆ ಆಗಲಿ, ಅವಾಗ ಗೊತ್ತಾಗುತ್ತಿಲ್ಲ ಅಂಬಡಿ. ನನಗೆ ಬೈತೀನಿ, ಮನಸ್ಸನ್ನ ತಡೆಯಲ್ಲ ಕಣಮ್ಮ ಮನಸ್ಸು. ಏನು ಮಾಡೋಣ, ನನಗೆ ಏನೋ ಒಂಥರ ಮನಸ್ಸು ಯಾಕನೋ ಬೈದ್ನೋ ಏನೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಬಿಡತ್ತ ಅಂತೇಳಿ ನಾನು ಮೇಲ್ಮೇಲೆ ನಾನು ಕೋಪ ತೋರಿಸ್ತಾ ಇದ್ದೀನಿ. ಒಳಗೆ ಅವಳ ಮೇಲೆ ಪ್ರೀತಿ ಐತೆ ನನಗೆ. ಆದರೆ ಮೇಲ್ಗಡೆ ಮಾತ್ರ ನಾನು ಅವಳ ಮೇಲೆ ಕೋಪ ತೋರಿಸ್ತಾ ಇದ್ದೀನಿ. ಕೋಪ ತೋರಿಸ್ಬೇಕು ಅಂತ ನಾನು ಜಾಸ್ತಿ ಒತ್ತಡವಾಗಿ ತೋರಿಸ್ತಾ ಇದ್ದೀನಿ. ಅಲ್ಲ, ಇರುತ್ತೆ ಪ್ರೀತಿ ಮನಸ್ಸಿನಾಗ ಇರುತ್ತೆ, ಬಿಡು. ಅದನ್ನೇನು ನೀನು ತಲೆ ಕೆಡಿಸ್ಕೊಬೇಡಲ್ಲ. ಅವಳ ಮೇಲೆ ನೀನೇನು ಇವತ್ತು ಸೀರಿಯಸ್ಸಾಗಿ ಏನು ಹಿಂಗೆ ಮಾಡು ಅಂತ ಹೇಳ್ತಿಲ್ಲ, ಸುಮ್ಮನೆ ನಾಟಕ ಮಾಡು ಅಂತ ಹೇಳ್ತಾ ಇರೋದು. ಸೀರಿಯಸ್ಸಾಗಿ ನೀನು ಕೆಟ್ಟೋಗು ಹಾಳಾಗು ಅಂತ ಹೇಳ್ತಾ ಇಲ್ಲ, ನಾಟಕ ಮಾಡು ಅಂತ ಹೇಳ್ತಿರೋದು ನಮ್ಮ ಅಕ್ಕ. ಹಂಗೆ ನಾಟಕನೇ ಮಾಡ್ಕೊಂಡಿರ್ಬೇಕು ನೀನು. ಬೇಡಪ್ಪ, ಇಲ್ಲಾಂದರೆ ಹಿಂಗೆಲ್ಲ ಆಗಲಿಲ್ಲ ನಾಟಕ ಮಾಡೋಕ್ಕೆ ಅಂದರೆ ಇಬ್ಬರು ಚೆನ್ನಾಗಿರ್ರಿ, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಹಂಗೆ ಎಲ್ಲ ಆಗುತ್ತೆ ಅಲ್ವೇನೇ ಅಕ್ಕ. ನೀನು ಕೆಟ್ಟೋಗೋದು ನಮ್ಗೆ ಇಷ್ಟ ಇಲ್ಲಪ್ಪ, ನೀನು ಚೆನ್ನಾಗಿರಬೇಕು. ಅದೇ ಮತ್ತು ನಾನು ಹೇಳ್ತಾ ಇದ್ದೀನಿ, ನೀನು ನಾಟಕ ಮಾಡೋಕ್ಕೆ ಹೋಗಿ ಆಮೇಲೆ ನೀನು ನಿಜ ಮಾಡಿಯಪ್ಪ. ನಾಟಕ ಎಲ್ಲ ನಾ ಬೇಡ, ನಾಟಕ ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದರೆ ಸುಮ್ಮನೆ ಇರು, ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಿ, ನಾವು ಬೇಡ ಅಂಬಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋದೇ ಬೇಕಾಗಿರೋದು ಅಂತ ನಾನು ಅದನ್ನೇ ಹೇಳೋದು. ಅವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಹಿಂಗೆ ಮಾಡಬೇಕು ಅಂತ ನಾನು ಹೇಳೋದು ಅಷ್ಟೇ. ನಾಟಕ ಮಾಡೋ ಅಷ್ಟೇ ಅಂತ ಹೇಳೋದು. ಸರಿ ಆಯ್ತಮ್ಮ, 50,000 ಸಂಬಳದಲ್ಲಿ ನಾನು ಏನೋ 1 ರೂಪಾಯಿ ಇಟ್ಕೊಂಬಲ್ವಲ್ಲ, ಕೊಡ್ತೀನಿ ನಿನಗೆಲ್ಲನ. ನನ್ನ ಸಂಬಳ ಎಷ್ಟು ಬರುತ್ತೆಲ್ಲ 50,000 ಕೊಡ್ತೀನಿ. ಇನ್ನೊಂದು 2-3 ಸಾವಿರ ನನಗೆ ಮೊಬೈಲ್ಗೆ ಅದು ಇದು ಅಂತೇಳಿ ಖರ್ಚಿಗೆ ಇರುತ್ತೆ. 2-3 ಸಾವಿರ ಇಟ್ಕೊಂಡು ಎಲ್ಲ ನನಗೊಂದು 53,000, 54,000, 55,000 ಸಿಗುತ್ತೆ ಸ್ಯಾಲ್ರಿ. 50,000 1 ರೂಪಾಯಿನೂ ನಿನಗೆ ಅದರಲ್ಲಿ ಮಿಸ್ ಮಾಡ್ದಂಗೆ 50,000 ಕೊಡ್ತೀನಿ. ನಾನು ಏನೋ ಇನ್ನೆಲ್ಲಿರುತ್ತೆ ನನ್ನ ಹತ್ರ ದುಡ್ಡು ನಾನು ಕೆಟ್ಟೋಗೋಕ್ಕೆ. ನಾಟಕ ಮಾಡೋದಲ್ಲ, ಸುಮ್ಮನೆ ತಿಂಗಳ ಕರೆಕ್ಟಾಗಿ ಕೊಡ್ತೀನಮ್ಮ, ನೀನು ಟೆನ್ಷನ್ ತಗೋಬೇಡ. ಆರಾಮಾಗಿ ನಾನು ಕೊಡ್ತೀನಿ, ನೀನು ತಲೆನೇ ಕೆಡಿಸ್ಕೊಬೇಡ. ಸರಿಯಪ್ಪ, ಆಯ್ತು ಹೇಳು. ಆಯಿತು, ಹೆಂಗಿರ್ಬೇಕು ಹಂಗಿರು. ಒಟ್ಟಿನಲ್ಲಿ ನನ್ನ ಮಗ ಚೆನ್ನಾಗಿದ್ರೆ ಸಾಕು ಅಂತೀನಿ ನಾನು. ಚೆನ್ನಾಗಿರಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಅವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಈ ರೀತಿ ನಾಟಕ ಮಾಡಬೇಕಂತ ಹೇಳಿ ನಾನು ನಮ್ಮಮ್ಮ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾಟಕ ಮಾಡಿದರೆ ಅವಳಿಗೆ ಗೊತ್ತಾಗೋದು, ಯಾರ್ದು ನಯ ಭಯ ಇಲ್ಲ ಅಂದರೆ ಹೆಂಗೆ ಕೆಟ್ಟೋಗ್ತಾರೆ, ಯಾರೂ ಇಲ್ಲ ಅಂದರೆ ಮನೆಯಾಗ ಕೇಳೋರು ಯಾರೂ ಇಲ್ಲ ಅಂದರೆ ಮನೆ ವಾತಾವರಣ ಹೆಂಗಿರುತ್ತೆ ನೋಡ್ಕೊಂಡು ಆ ರೀತಿ ಹೆಂಗೆ ಜನ ಹಾಳಾಗ್ತಾರೆ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ನನಗೆ ಯಾರು ಸವಾಸನೂ ಬೇಡ, ಬೇರೆ ಇರೋಣ ಅಂತೇಳಿ ಹಿಂಗೆ ಮಾಡಿದ್ಲಲ್ಲ, ಅದಕ್ಕೇ ಯಾರೂ ಇಲ್ಲ ಅಂದರೆ ಮನೆಯಾಗ ಎಷ್ಟು ಭಯ ಇಲ್ಲಂಗೆ ಆಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಹಾಗೆ ನಾನು ನಾಟಕ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.